ಈಗ ಅಟ್ಲೀಸ್ಟ್ ಎಕ್ಸೈಟ್ ಆಗಿ ನಿಂಗೆ ನಾನು ಎಷ್ಟಲ್ಲ ಹೇಳ್ತೇನೆ ರಾತ್ರಿ ಬೇಕಾ ಮಲಗು ಅಂತ. ನಿಂಗೆ ಅರ್ಥನೇ ಆಗಲ್ಲ. ಮತ್ತೆ ಯಾವಾಗ ಮೊಬೈಲ್ ಅಲ್ಲಿ ಇದ್ರೆ ಹಿಂಗೆ ಆಗುದು. ಹೌದು, ಮೊನ್ನೆ ನನ್ನ ಬ್ಯಾಗಿಗೆ ತನ್ನಷ್ಟಕ್ಕೆ ಬೆಂಕಿ ಬಿಟ್ಟಿತ್ತು, ಅದನ್ನ ಹೇಳ್ದೆ, ಯಾರು ನಂಬಿಲ್ಲ. ತೊಟ್ಟಿಲ್ ತನ್ನಷ್ಟಕ್ಕೆ ತೂಗ್ತಿತ್ತು, ಅದನ್ನ ಹೇಳ್ದೆ, ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಮೊನ್ನೆ ನಂಗೆ, ಇವತ್ತು ದೀಕ್ಷಾಂಗಿ. ಯಾರಿಗೇನಾಗಿದೆಯಾ? ಈ ಮನೆಯಲ್ಲಿ ಏನೋ ಇದೆ. ಹೌದೌದು ಏನು ಇದೆ? ನಾವಿರೋ ಕೋಣೆ ಬಿಟ್ಟು ಪಕ್ಕದ ಕೋಣೆ ಖಾಲಿ ಇದೆ. ಇನ್ನೊಂದು ಕೋಣೆಯಲ್ಲಿ ಹಳೆ ಸಾಮಾನೆಲ್ಲ ಇದೆ. ಹಾ, ಇನ್ನೊಂದು ಕೋಣೆ ಲಾಕ್ ಹಾಕಿದಾರಲ್ಲ, ಆ ಕೋಣೆಯಲ್ಲಿ ನೀವ್ ಹೇಳೋ ಭೂತ ಪ್ರೇತ ಎಲ್ಲ ಇರ್ಬೋದು. ಎಕ್ಸಾಕ್ಟ್ಲಿ, ಅಲ್ಲಿಂದ ಭೂತ ಹೊರ ಬರೋದನ್ನ ನಾನು ನೋಡಿದ್ದು. ಏನು ನನ್ನ ಪುಣ್ಯಕ್ಕೆ ನಾ ಭೂತ ಬೆನ್ ನೋಡ್ದೆ, ಮುಖ ನೋಡ್ಲಿಲ್ಲ. ದೀಕ್ಷಾ, ನೀ ತಪ್ಪು ಮಾಡಿ ನೀನ್ ಮೆಲ್ಲ ಹಿಂದೆಯಿಂದ ಹೋಗಿ ಭೂತನ್ ಕದ್ದು ಟರ್ನ್ ಪ್ಲೀಸ್ ಅಂತ ಹೇಳ್ಬೇಕು. ಆಗ ನಿಮಗೆ ಭೂತದ ಮುಖ ಕೂಡ ನೋಡ್ಬೋದು. ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೊಳ್ಬೇಡ. ಮುಂದೆ ಎಲ್ಲಾದ್ರೂ ನಿಮಗೆ ಭೂತ ಕಾಲಿಗೆ ಸಿಕ್ಕಿದ್ರೆ ಇನ್ನೊಂದು ಕರಿ, ಅವನು ನೋಡಿ ಅವನು ಕನ್ಫರ್ಮ್ ಆಗುತ್ತೆ. ಎಲ್ಲಿ ಕರೆಯೋದು? ಭಯದಲ್ಲಿ ನಾಲಿಗೆ ಹೊರಲಿಲ್ಲ, ಅಲ್ಲೇ ನಿಂತ್ಬಿಟ್ಟೆ. ಏನು ನನ್ನ ಪುಣ್ಯ ಬದುಕಿದ್ದೇನೆ ನೋಡು. ನಂಗಾಗಿರೋದು ನಿಂಗಾಗಿದೆ. ಅವಾಗ ನಿಂಗೆ ಗೊತ್ತಾಗ್ತಿತ್ತು. ನೋಡು, ನೀನ್ ಹೇಳೋ ಈ ಭೂತ ಪ್ರೇತ ಎಲ್ಲ ಟಿವಿಲಿ ಸಿನಿಮಾದಲ್ಲಿ ನೋಡೋದಕ್ಕೆ ಚಂದ. ನಿಜ ಜೀವನದಲ್ಲಿ ಅದು ಈವಾಗಿನ ಕಾಲದಲ್ಲಿ ಯಾರಾದ್ರೂ ನಂಬೋದಾ? ನಂಬಲೇಬೇಕು. ಸಣ್ಣ ಕಂಡವರಿದ್ದಾರಲ್ಲ, ನಾವೆಲ್ಲೂ ಬೇಡ, ಶ್ರಾವಣ ಮನೆಗೆ ಹೋಗುವ. ನೀನ್ ಬೇಕಾದ್ರೆ ಹೋಗ, ನಾವು ಬರಲ್ಲ. ನಾನು ಹೋಗ್ತೇನ, ಆದ್ರೆ ಒಂದು ನೆನಪಲ್ಲಿ ಇಟ್ಕೋ, ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಆದ್ರೆ ಅದು ಕೊನೆ ನೀನಾಗ್ತಿ. ನೋಡು, ಫ್ರೆಂಡ್ಶಿಪ್ ಅಂದ್ರೆ ಖಾಲಿ ಖುಷಿ ಟೈಮಲ್ಲಿ ಒಟ್ಟಿಗಿರೋದಲ್ವಾ, ಕಷ್ಟದ ಕಾಲದಲ್ಲೂ ಒಟ್ಟಿಗಿರೋದು ನಿಜವಾದ ಫ್ರೆಂಡ್ಶಿಪ್. ವಯಸ್ಸಿನವಾಗಿ ನೀ ಮಾತಾಡಬೇಡುವ. ನೀ ಎಷ್ಟು ಒಳ್ಳೆವ ಅಂತ ಗೊತ್ತು. ಶ್ರಾವಣ ಮನೆಯಲ್ಲಿರದೆ ಇಲ್ಲಿಗೆ ಬಂದಿದ್ದೆ ಅಂತ ನನ್ಗೆ ಗೊತ್ತು. ನೀವು ಜಗಳ ಆಡಿದ್ರೆ ಹೇಗೆ? ಈ ಟೈಮಲ್ಲಿ ನಾವೆಲ್ಲ ಜೊತೆಲಿ ಇರ್ಬೇಕು. ಆದ್ರೆ ಈಗ ಸೋನಿಗೆ ಅಂತ ಏನು ಹೇಳ್ತಾ ಅಂತ ನೀವು ಅವ್ರು ಹೇಳೋದನ್ನ ನಂಬಬೇಕಾಗ್ತದೆ. ನಾನಿಲ್ಲಿ ಬಂದಾಗಿದ್ದ ಕೆಲವು ಚಿತ್ರ ನಡೀತಾನೆ ಇದೆ. ಇವಾಗ ನೀವೇನು ಇಲ್ಲಿ ಭೂತ ಇದೆ ಅಂತ ಹೇಳುದ? ಇಲ್ಲಿ ಭೂತ ಇಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ನೀನು ಅಲ್ಲೇ ನಿಲ್ಲು. ನೋಡಿ, ಇಲ್ಲಿ ಬಲ್ಬ್ ಉರಿತಿದೆಯಲ್ಲ, ಈ ಬಲ್ಬ್ ತನ್ನಷ್ಟಕ್ಕೆ ಆಫ್ ಆಗ್ಬೇಕು. ನೀವು ಯಾರು ಸ್ವಿಚ್ ಬೋರ್ಡ್ ಬಿಟ್ಟು ಹಾಕಿಲ್ಲ. ನಿಮ್ಮ ಭೂತ ಬಂದು ಲೈಟ್ ಆಫ್ ಮಾಡ್ತಾರೆ. ನೋಡುವ. ಆದಿ ಭೂತನ್ ಪಟ್ಟ ಹಚ್ಚದಷ್ಟು ಸುಲಭ ಅನ್ಕೊಂಡಿದ್ದೀನಿ ನೀನು. ನೀವೇ ಹೇಳಿದಲ್ಲ ಭೂತ ಇದೆ ಅಂತ, ಬಂದು ಆಫ್ ಮಾಡಿ. ಯಾಕೆ ಭೂತ ಹೆದರಿಕೆನಾ? ನಿಂಗೆ ತಲೆತಾನಿಲ್ವಾ? ಹಾ, ನಿಮ್ಮ ಭೂತ ಬಂದೀಗ ಲೈಟ್ ಆಫ್ ಮಾಡ್ತಾರ, ಆವಾಗ ಗೊತ್ತಾಗುತ್ತೆ ಯಾರಿಗ್ ತಲೆ ಸರಿ ಇದೆ, ಯಾರಿಗ್ ತಲೆ ಸರಿ ಇಲ್ಲ ಅಂತ. ಎಲ್ಲ ಸೈಲೆಂಟ್ ಆಗಿರಿ. ನಿಮ್ಮ ಭೂತ ಬಂದು ಲೈಟ್ ಆಫ್ ಮಾಡಿ. ನೋಡಿ ಅಲ್ಲಿ ನೋಡ, ನೋಡಿದ್ರ ಏನಾದ್ರು ಆಯ್ತಾ? ಭೂತವಿಲ್ಲ, ಏನಿಲ್ಲ. ನಾನು ಹೇಳಿದ ಇಲ್ಲಿ ಭೂತ ಎಲ್ಲಗಿದೆ ಅಂತ ನಾನು ಹೋಗ್ತೆ. ಅದು ಲೈಟ್ ಆನ್ ಮಾಡಿದ್ರೆ ಸುಮಾರು ಟೈಮ್ ಆಗಿತ್ತಲ್ಲ, ಹಾಗೆ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ನೋಡು, ಇಷ್ಟಾದ್ರೂ ನಿನ್ ಬುದ್ಧಿ ಬಂದಿಲ್ಲಲ್ಲ. ನೋಡಿ, ನೀವು ಒಳಗೆ ಹೋಗಿ, ನಾಳೆ ಬೆಳಿಗ್ಗೆ ಮಾತಾಡೋಣ. ಇಲ್ಲ, ನಾನು ಹೋಗಲ್ಲ, ನಂಗೆ ಭಯ ಆಗುತ್ತೆ. ಒಳಗಡೆ ಹೋಗ್ಯಾ? ಹೋಗಿ ಒಳಗಡೆ ಹೋಗಿ. ಆ ಬಿಲ್ಲೆ ಮಲ್ಕೋಣ. ಹೆದರಿಕೆ ಆಗ್ತದ. ಮಲ್ಗ ಇವತ್ತು ಆಯ್ತಾನೆ ಮಾರ ಧರ್ಮಕ್ಕೆ ನನ್ನನ್ನು ಕೊಲ್ತಾನೆ. ಓರಿ ಮಗನಿಗೆ ಸತ್ಯವು